ಸದಸ್ಯರಾದಂಥ ವಿ ಯೋಗೀಶ್ ಅವರು ನಮ್ಮ ಶಾಲೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದಂಥ ಒಂದು ಶೌಚಾಲಯವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ. ನಮಗೆ ತುಂಬ ಅವಶ್ಯಕತೆ ಐತೆ. ಇದು ಹಿಂದೆ ಕಾಣ್ತಾ ಇರುವಂಥ ಬಿಲ್ಡಿಂಗು ತುಂಬ ಹಳೆಯದಾಗಿದೆ. ಅದನ್ನು ಉಪಯೋಗಿಸೋದು ನಮಗೂ ಸಹ ತುಂಬ ಮತ್ತು ಮಕ್ಕಳಿಗೆ ಕಷ್ಟ ಆಗಿತ್ತು. ಈ ಒಂದು ಶೌಚಾಲಯವನ್ನು ಕಟ್ಟಿಸಿಕೊಟ್ಟಂಥ ಯೋಗೀಶ್ ಅಣ್ಣನವರಿಗೆ ನಮ್ಮ ಬಾಲಗಣಪತಿ ಗೆಳೆಯರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ SDMC ಅವರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ. ನಮಸ್ಕಾರ. ಈ ದಿನ ಜನವರಿ 26 ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ, ನನ್ನ ನಗರಸಭಾ ಕ್ಷೇತ್ರವಾದ ವಿದ್ಯಾನಗರದಲ್ಲಿ ಈ ಒಂದು ಸ್ಕೂಲ್ನಲ್ಲಿ ಒಂದು ಶೌಚಾಲಯದ ಅವಶ್ಯಕತೆ ಇದೆ ಅಂತ ನಮ್ಮ ಸ್ಕೂಲ್ನ ಹೆಡ್ ಮಿಸ್ಟರ್ ಮತ್ತು ಮಾಸ್ಟರು ನನ್ನ ಗಮನಕ್ಕೆ ತಂದಿದ್ದರು. ತುಂಬ ಹಿಂದೆನೇ ತಂದಿದ್ದರು. ನನ್ನ ಮನಸ್ಸಲ್ಲೂ ಒಂದು ಮಾಡಿಸ್ಬೇಕಂತ ಆಸೆ ಇತ್ತು. ಕಾರಣ ಆಗಂತವೇನು ಸ್ವಲ್ಪ ನಿಧಾನ ಆಯಿತು. ಕೊನೆಗೂ ಎಲ್ಲರೂ ಸಹಕಾರದಿಂದ ನಮ್ಮ ಬಾಲಗಣಪತಿ ಗೆಳೆಯರ ಬಳಗದ ಎಲ್ಲ ಸರ್ವ ಸದಸ್ಯರ ಸಹಕಾರದಿಂದ ಎಲ್ಲರೂ ಸೇರಿ ಈ ಒಂದು ಶೌಚಾಲಯವನ್ನು ಶಾಲಾ ಮಕ್ಕಳಿಗೋಸ್ಕರ ಕಟ್ಟಿಸಿ ಇವತ್ತು ನಮ್ಮ ತಾಯಿಯವರಿಂದ ಉದ್ಘಾಟನೆ ಕೂಡ ಮಾಡ್ತಿದ್ದೀವಿ. ಇದರ ಎಲ್ಲ ಸೌಲಭ್ಯದ ಕರ್ಕೊಂಡು ಇದೇ ರೀತಿ ಎಲ್ಲರಿಗೂ ಎಲ್ಲ ಒಂದು ಪ್ರತಿ ಶಾಲೆಯಲ್ಲೂ ಅಷ್ಟೇ ಎಲ್ಲ ನಗರದಲ್ಲೇ ಆಗಲಿ ಹಳ್ಳಿಗಳಲ್ಲೇ ಆಗಲಿ ಎಲ್ಲ ಜನ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಏನು ಮಾಡಬೇಕು, ಶೌಚಾಲಯ ಆಗಲಿ, ಒಂದು ಪುಸ್ತಕಗಳಾಗಲಿ, ಶಾಲಾ ಕಟ್ಟಡಕ್ಕೆ ಆಗಲಿ, ಲೈಬ್ರರಿ ಆಗಲಿ ಎಲ್ಲರೂ ಸ್ಪಂದಿಸಿ ಎಲ್ಲ ಥರದ ಒಂದು ಸಣ್ಣ ಅವರಿಂದ ಏನು ಕಾರಣಕ್ಕೆ ಆಗ್ತದೆ ಅದನ್ನು ಕೊಟ್ಟು ಎಲ್ಲ ಮಾಡಿ ಮುಂದೆ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ತಾ ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲರೂ ಕೇಳಿಕೊಂಡು ನನ್ನ ಮಾತು. ಎಷ್ಟು ವೆಚ್ಚ ಸರ್ ಟೋಟಲ್? ಅಂದಾಜು 2,80,000 ಆಗಿದೆ ಇದು ಕಟ್ಟಡಕ್ಕೆ. ಸರ್ಕಾರಿ ಶಾಲೆನೇ ನಿಮ್ಮ ಹುದ್ದೆ ಆಯಿತು? ಸರ್ಕಾರಿ ಶಾಲೆನೇ ಕಟ್ಟಿಸ್ಬೇಕು ಅಂತಿತ್ತು ಸರ್, ಇಲ್ಲಿ ಟಾಯ್ಲೆಟ್ ಕಟ್ಟಿಸ್ಬೇಕು ಅಂತ? ಹಾಂ, ಸರ್ಕಾರಿ ಶಾಲೆಯಲ್ಲಿ ಅಂದರೆ ಈ ಅವಶ್ಯಕತೆ ಇತ್ತು ಅಂತ ಹೇಳಿದರು ಇಲ್ಲಿ. ಆಮೇಲೆ ಅದು ಅವರು ಸರ್ಕಾರಕ್ಕೆ ಅನುದಾನ ಕೇಳಿದರು. ತುಂಬ ದಿವಸ ಆಗಿರಲಿಲ್ಲ ಅಥವಾ ಒಂದೇ ಪೆಂಡಿಂಗ್ ಉಳ್ಕೊಂಡು ಬರ್ತಾಯಿತ್ತು. ನಾವು ಇಲ್ಲೇ ನೋಡ್ತಾ ಇದ್ವಲ್ಲ, ಅದರಿಂದ ಈಗ ತುಂಬ ಕಾಯೋದು ಬೇಡ ಅಂದ್ರೆ ಆ ಕಟ್ಟಡ ಬೇರೆ ಪೂರ್ತಿ ಶಿಥಿಲಾಗಿತ್ತು, ಯಾವಾಗ ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಥರ ಆಯಿತು. ಅದರಿಂದ ಬೇಗ ಕಟ್ಟಿಸ್ತೀವಿ.